ಚಿತ್ರದಲ್ಲಿ ಕಟುಂದು ಪರಿಸಿದರೆ ಶಿವ ಶಿವ ಪರಿಸಿದರೆ ಶಿವ ಶಿವ ಅವರನ್ನ ಕೊಂದು ಮುಗಿಸಲೇಬೇಕು ಎನ್ನುವ ಕಾಂಕ್ಷೆಯಿಂದ ನಾನು ಮಾಡಿರುವಂತಹ ಪ್ರಯತ್ನ ನೀರಿನಲ್ಲಿ ಮಾಡಿದ ಹೋಮವಾಗಿ ಹೋಯಿತಲ್ಲ. ಅಲ್ಲದೆ ಇದ್ರೆ ಕುಬ್ಜೆಯ ಡೊಂಕನ್ನ ತಿದ್ದಿದರಂತೆ, ರಾಜರಜಕನನ್ನ ಮರ್ಧಿಸಿದರಂತೆ, ಕುವಲಯ ಪೀಡೆ ಎನ್ನುವಂತಹ ಮದ್ದಾನೆಯನ್ನು ಕೊಂದು ಮುಗಿಸಿದರು. ಹೆಚ್ಚೇನು ಪೂಜಿಸಿಟ್ಟಿರುವಂತಹ ಧನುರ್ಭಂಗ ವ್ಯರ್ಥ ಭರಿಸಿದ್ದೇನೆ. ಆಕೆ ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು ಎನ್ನುವಂತಹ ನನ್ನ ನಿರ್ಧಾರ ಸುಳ್ಳಾಗಿ ಹೋಯಿತೆ. ಏನೇ ಇದ್ದರೂ ಆ ಕೃಷ್ಣ ಬಲರಾಮರೀಗ ಬಂದು ನಿಂತಿರುವುದು ನಮ್ಮ ಮಧುರಾ ಪಟ್ಟಣಕ್ಕೆ. ಏನು ಮಾಡಲಿ, ರಾತ್ರಿಯ ಕಾಲ, ಈಗ ಯಾವುದೇ ನಿರ್ಧಾರ ಸರಿಯಲ್ಲ. ತುಸು ಕಾಲ ವಿಶ್ರಾಂತಿಯ ಅಗತ್ಯ ಇದೆ ಈಗ. ಹಾಗಾಗಿ ಸತ್ಯಾಗ್ರಹವನ್ನ ಸೇರಿ ಆಮೇಲೆ ಯೋಚಿಸ್ತೇನೆ. ಶ್ರೀಪತಿಯ ನಿಮಿಯುತ ಸತ್ಯಾಗ್ರಹದಲ್ಲಿ ಮಲಗಿರಲಾಗ ಅದಲ್ಲದೆ ಇದ್ದರೆ ತುಸು ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಸತ್ಯಾಗ್ರಹವನ್ನು ಸೇರಿ ಹಂಸತೂಲಿಕಾ ತಲ್ಪದಲ್ಲಿ ಖಾಯಾಗಿ ಮಲಗಿದ್ದೆ. ನಿದ್ರೆ ಆವರಿಸಿದ್ದು ಎಷ್ಟು ಹೊತ್ತಿಗೆ ಎನ್ನುವುದು ಅರಿವಿಗೆ ಬರಲಿಲ್ಲ. ಕಾಡ ನಿದ್ರಾವಶನಾಗಿರುವಂತಹ ನಾನು ಒಮ್ಮಿಂದ ಮೇಲೆ ಬೆಚ್ಚಿ ಬಿದ್ದೆ, ಧರಾಶಾಯಿಯಾದೆ. ನೆಲ ಕಪ್ಪಳಿಸಲ್ಪಟ್ಟಿರುವಂತಹ ನಾನು ಕಣ್ಣು ತೆರೆದು ನೋಡಿದರೆ ನನ್ನ ಕೈಕಾಲು ನಡುಗುತ್ತಾ ಇದೆ, ನಾಲಿಗೆ ಅದರುತ್ತಾ ಇದೆ, ಮೈ ಬೆವರಿನಿಂದ ತೊಯ್ದು ಹೋಗಿದೆ. ಯಾಕೆ ಯಾಕೆ ಭಯ ಏನಾಗುತ್ತಾ ಇದೆ ನನಗೆ? ಕಾಣುತ್ತಾ ಇರುವುದು ಕನಸು.
ಕಂಡ ಆ ಕನಸಿನ ಭೀಕರತೆಯ ಕಾರಣಕ್ಕಾಗಿ ನಾನು ಈ ರೀತಿಯ ಪರಿಸ್ಥಿತಿಗೆ ಒಳಗಾದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅಂತಹ ಭೀಕರವಾದಂತಹ ದುರ್ನಿವೇಶ ಯಾವುದು 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 ನಾನು ಕಂಡಿರುವ ಒಂದೊಂದೇ ಸ್ವಪ್ನದ ದೃಶ್ಯಾವಳಿಗಳು. ನೆತ್ತಿಗೆ ಕೈಯಿಲ್ಲ ತೂಟ ಕಂಡಿರುವಂತಹ ದೃಶ್ಯಾವಳಿಗಳು ಎಳ್ಳೆಣ್ಣೆಯನ್ನ ತೆಗೆದು ನನ್ನ ಕೈಯಾರೆ ನನ್ನ ನೆತ್ತಿಗೆ ನಾನು ಲೇಪಿಸಿಕೊಂಡ ಹಾಗೆ ಕೆಂಪು ಮಣ್ಣನ್ನು ಮಗೆದು ನನ್ನ ಮೈಪೂರ್ಣವಾಗಿ ನಾನೇ ಲೇಪಿಸಿಕೊಂಡೆ. ಅಷ್ಟೇ ಅಲ್ಲ, ಕೆಂಪು ಹೂವಿನ ಮಾಲೆಯನ್ನ ಧರಿಸಿ ಹೀನ ಪ್ರಾಣಿಯಾಗಿರುವಂತಹ ಕತ್ತೆಯನ್ನ ಏರಿ ದಕ್ಷಿಣ ದಿಕ್ಕಿನತ್ತ ಯಾತ್ರೆಯನ್ನ ಕೈಗೊಂಡ ಅನುಭವ. ಯಾಕೆ ಈ ರೀತಿಯ ದುಸ್ವಪ್ನ? ಈ ಸ್ವಪ್ನದ ಅರ್ಥ ಏನು ಎನ್ನುವ ಕುರಿತಾಗಿ ಆಲೋಚಿಸುತ್ತಾ ಹೋದ ಹಾಗೆ ಮಧ್ಯರಾತ್ರಿ ಕಳೆದ ಬಳಿಕ ಒಬ್ಬ ಆರೋಗ್ಯಪೂರ್ಣನಾದಂತಹ ವ್ಯಕ್ತಿ ಕಂಡ ಸ್ವಪ್ನದ ದೃಶ್ಯಾವಳಿಗಳು ನೆನಪುಳಿದರೆ ಅದು ಫಲದಾಯಕ ಎನ್ನುವುದು ಎಲ್ಲರೂ ಒಪ್ಪಿರುವಂತಹ ಸತ್ಯ. ಹಾಗಾದ್ರೆ ಇಂತಹ ಭೀಕರವಾದಂತಹ ದುಸ್ವಪ್ನವೊಂದನ್ನು ನಾನು ಕಾಣುತ್ತಾ ಇದ್ದೇನೆ ಅಂತಾದ್ರೆ ಸತ್ಯದಲ್ಲಿಯೇ ನನಗೆ ಯಮದೂರ ದಾರಿ ಕಾದು ಇದೆ. ಆ ಮೃತ್ಯು ಭವನ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಯಾವ ಸಾವನ್ನ ಜಯಿಸಬೇಕು ಎನ್ನುವುದಾಗಿ ಇಲ್ಲಿಯವರೆಗೆ ನಾನು ಅಹರ್ನಿಶಿಯಾಗಿ ಹೋರಾಟವನ್ನು ನಡೆಸಿದ್ದೇನೆ. ಆ ಸಾವು ನನ್ನನ್ನು ಸಮೀಪಿಸುತ್ತಾ ಇದೆಯೇ? ಕಂಸನ ಬದುಕಿನ ಅಂತ್ಯ ಹತ್ತಿರವಾಗುತ್ತಾ ಇದೆಯೇ? ಅದನ್ನೇ ಯೋಚಿಸುತ್ತಾ ಅರಮನೆಯ ಪ್ರಾಂಗಣದತ್ತ ಧಾವಿಸಿ ಬಂದ್ರೆ ಅರಮನೆಯ ಪ್ರಾಂಗಣದತ್ತ ಧಾವಿಸಿ ಬರುತ್ತಾ ಇರುವ ಹಾಗೆ ನಾನು ಕಂಡಿರುವಂತಹ ದೃಶ್ಯವಾದರೂ ಏನು? ಅರಮನೆಯ ಪ್ರಾಂಗಣದಲ್ಲಿ ಯಾರಿಗೂ ಅಪಾಯವಾಗಬಾರದು ಎಂಬ ಉದ್ದೇಶದಿಂದ ಒಂದೇ ಒಂದು ದೀಪ ಉರಿಯುತ್ತಾ ಇತ್ತು. ಅದೇ ಜ್ಯೋತಿಯನ್ನು ದೃಷ್ಟಿಸುತ್ತಾ ಬರುತ್ತಾ ಇರುವ ಹಾಗೆ ಒಂದು ದೀಪ ಎರಡಾಯಿತು. ಎರಡಾಗುವುದಕ್ಕೆ ಕಾರಣ ಏನು ಎನ್ನುವುದಾಗಿ ಆಲೋಚಿಸುವಾಗ ಮೂರಾಯಿತು, ನಾಲ್ಕಾಯಿತು,
ಅಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅರಮನೆಯ ತುಂಬಾ ಜ್ಯೋತಿರ್ಮಯ. ಎಲ್ಲಿ ನೋಡಿದರೂ ಅಲ್ಲಿ ಬೆಳಕು. ಈ ಬೆಳಕಿನ ಅಸ್ತಿತ್ವ ಯಾಕೆ? ಏನಿದು? ನನ್ನ ಅರಮನೆಯ ಹೊರ ಒಳಗೆ ಒಳ ಹೊರಗೆ ಎಲ್ಲಿ ನೋಡಿದರಲ್ಲಿ ಕೃಷ್ಣಮಯ ಜ್ಯೋತಿರ್ಮಯವಾದ